2018ರಲ್ಲಿ ಸಂಪ್ಯಾದಲ್ಲಿ ಚರಣ್ ರಾಜ್ ಎಂಬವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ ಪ್ರಕರಣದ 6 ಮಂದಿ ಆರೋಪಿಗಳನ್ನ ಪುತ್ತೂರು ಜಿಲ್ಲಾ ನ್ಯಾಯಾಲಯ ದೋಷಮುಕ್ತಗೊಳಿಸಿದ. ಆರ್ಯಾಪು ಗ್ರಾಮದ ಸಂಖ್ಯೆ ಶಾಂತರತ್ನ ಕಾಂಪ್ಲೆಕ್ಸ್ನ ನಿವಾಸಿಯಾಗಿದ್ದಂತಹ ಬಾಲಕೃಷ್ಣ ರೈ ಎಂಬವರ ಮಗ ಚರಣ್ ರಾಜ್ ರೈ ಪುತ್ತೂರು ದರ್ಬೆ ಎಂಬಲ್ಲಿ ಮಾತೃಛಾಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನ ನಡೆಸಿಕೊಂಡಿದ್ದು 2018ರ ಜನವರಿ 8ರಂದು ರಾತ್ರಿ 8 ಗಂಟೆ ಸುಮಾರಿಗೆ ಪುತ್ತೂರಿನಿಂದ ಕಾರಿನಲ್ಲಿ ಬಂದಿಳಿದು ಮನೆಗೆ ನಡೆದುಕೊಂಡು ಹೋಗ್ತಾ ಇದ್ದ ಸಮಯ ಪರಿಚಯದ ಕಿಶೋರ್ ಪೂಜಾರಿ, ಪ್ರೀತಮ್ ಶೆಟ್ಟಿ, ಧನಂಜಯ್ ಶೆಟ್ಟಿ, ಮನೀಶ್ ಕುಮಾರ್, ಸುಜಿತ್, ರಾಕೇಶ್, ಕಾರ್ತಿಕ್ ಸುವರ್ಣ ಇತರರು ಚರಣ್ ರಾಜ್ ರೈ ಅವರನ್ನ ತಡೆದು ನಿಲ್ಲಿಸಿ ಬಾಟ್ಲಿ ಕತ್ತಿಯಿಂದ ಹಲ್ಲೆ ನಡೆಸಿ ತುಳಿದು ಕೊಲೆಗೆ ಯತ್ನಿಸಿದ್ದಾರೆಂದು ಆರೋಪಿಸಲಾಗಿತ್ತು. ಆತನನ್ನ ಕೊಲ್ಲದೆ ಬಿಡಬೇಡಿ ಎಂದು ಧನಂಜಯ ಶೆಟ್ಟಿ ಬೊಬ್ಬೆ ಹಾಕಿದಾಗ ಅಲ್ಲೇ ಪಕ್ಕದಲ್ಲಿದ್ದ ರಂಚನ್ನ ಇತರರು ಬೊಬ್ಬೆ ಹೊಡೆಯುತ್ತಾ ಚರಣ್ ರಾಜ್ ಅವರ ಬಳಿಗೆ ಬಂದಾಗ ಆರೋಪಿಗಳು ಕೈಯಲ್ಲಿದ್ದ ಬಾಟ್ಲಿಯನ್ನ ಮನೆಯ ಮೇಲ್ಚಾವಣಿಯಿಂದ ನೋಡುತ್ತಿದ್ದವರಿಗೆ ಎಸೆದು ಮುಂದಕ್ಕಾದ್ರೂ ಕೊಲ್ಲದೆ ಬಿಡೋದಿಲ್ಲ ಎಂದು ಹೇಳಿ ಓಡಿ ಹೋಗಿದ್ರು. ತಾನು ನಡೆಸ್ತಾ ಇದ್ದ ಮಾತೃಛಾಯ ಚಿಟ್ಸ್ನ ಹಣ ಪಾವತಿ ಬಗ್ಗೆ ಕಿಶೋರ್ ಪೂಜಾರಿ ಅವರಿಗೆ ನೋಟಿಸ್ ಕಳುಹಿಸಿದ್ದ ದ್ವೇಷದಿಂದ ಆರೋಪಿಗಳು ಅಕ್ರಮ ಕೂಟ ಸೇರಿ ತನ್ನನ್ನ ಕೊಲ್ಲುವ ಉದ್ದೇಶದಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಎಂದು ಚರಣ್ ರಾಜ್ ಅವರು ನೀಡಿದ ದೂರಿನ ಮೇರೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸರು ಆರೋಪಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಈ ಘಟನೆ ಬಳಿಕದ ಬೆಳವಣಿಗೆಯಲ್ಲಿ ಕಾರ್ತಿಕ್ ಸುವರ್ಣ ಅವರ ಕೊಲೆ ನಡೆದಿತ್ತು. ಅವರನ್ನ ಪ್ರಕರಣದಿಂದ ಕೈಬಿಟ್ಟು ಇತರ 6 ಮಂದಿ ಆರೋಪಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರೆದಿತ್ತು. ವಿಚಾರಣೆ ಪೂರ್ಣಗೊಳಿಸಿದ ಪುತ್ತೂರು 5ನೇ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಸರಿತಾ ಡಿ ಅವರು ಆರೋಪಿಗಳನ್ನ ದೋಷಮುಕ್ತಗೊಳಿಸಿ ಮಾರ್ಚ್ 25ರಂದು ತೀರ್ಪು ನೀಡಿದ್ದಾರೆ. ಆರೋಪಿಗಳ ಪರ ಖ್ಯಾತ ವಕೀಲರಾದ ಮಹೇಶ್ ಗಜ್ಜೆ ಅವರು ವಾದಿಸಿದ್ರು. ಈ ಪ್ರಕರಣದ ಆರೋಪಿಯಾಗಿದ್ದ ಕಾರ್ತಿಕ್ ಸುವರ್ಣ ಅವರ ಕೊಲೆ ಬಳಿಕ ಚರಣ್ ರಾಜ್ ರೈ ಅವರನ್ನ ಕೊಲೆ ಮಾಡಲಾಗಿತ್ತು. ಕೊಲೆ ಪ್ರಕರಣದ ಮೊದಲು ನಡೆದಿದ್ದ ಕೊಲೆ ಯತ್ನ ಪ್ರಕರಣದ ಆರೋಪಿಗಳು ಇದೀಗ ದೋಷಮುಕ್ತರಾಗಿದ್ದಾರೆ.